ಅಲ್ಲ ಕಣ್ಣ ನಂಜ, ನಾನು ಅಷ್ಟು ಹೇಳಿದ್ನಲ್ಲ ನಿಂಗೆ, ಪಂಚಾಯತಿ ಪರ್ಮನ್ನ ನೆಚ್ಕೋಬೇಡ, ಕೆಲಸ ಆಗಕ್ಕಿಲ್ಲ ಅಂತವ. ಸುಮ್ಮನೆ ಎಣ್ಣೆ ಬಾಡುಡ ಅಂತ ಪಾಡಿ ದುಡ್ಡು ಖರ್ಚಾಯ್ತಲ್ಲ. ಅದೇ ದುಡ್ಡು ಮಡಿಕೊಂಡಿದ್ರೆ ಒಂದು ವಾರ ನಾವೇ ಪಾರ್ಟಿ ಮಾಡ್ಬೋದಿತ್ತಲ್ಲ. ಮಂಜ, ಯಾವಾಗ್ಲೂ ಬರೀ ಎಣ್ಣೆ ಬಾಡು ಅಂತ ಹೊಡ್ಕತ್ತಿಯಲ್ಲ. ಪರಮ ನಮ್ಮ ಟೈಮಿಗೆ ಆಯ್ತಾನೆ ಕಣ್ಣ. ಇನ್ನುವೇ ಸೆಕ್ರೆಟರಿನ ಬಿಡಕ್ಕಾಗಲ್ಲ ಕಣ್ಣ. ಪಂಚಾಯತಿಲಿ ನಮ್ಮ ಕೆಲಸಗಳವೇನಿದ್ರು ಅವನೇ ಕೈ ಆಡಿಸ್ಬೇಕಲ್ವಲ್ಲ. ಸಂಜೆ ಮೇಲೆ ಅವನು ನೋಡ್ಕೋಬೇಕಣ್ಣ. ಹಂಗೆ ಬಂದಿಯ ಕಣ್ಣ, ಸಂಜೆಗೆ ಇರದೆ 30 ರೂಪಾಯಿ ಅದು ಇದು ಅನ್ಕೊಂಡು. ಓಹೋಹೋ, ಎಲ್ಲ ಯಾವಾಗ್ಲೂ ನೀನೇ ದುಡ್ಡು ಕೊಟ್ಟಂಗ ಆಡ್ತೀಯಲ್ಲ, ನಾನುವೇ ಕೊಡೋಕಲ್ವೇಲ್ಲ. ಏನೇ ಆಗ್ಲಿ ನಮ್ಮ ಸೆಕ್ರೆಟರಿ ಸಂಕ್ರದು ಭಾಳ ಹಿಂಸೆ ಕಣ್ಣ. ಅವನು ಯಾವ ಕಡೆ ಬೇಯ್ಬೇಕಲ್ಲ, ಆ ಕಡೆಯಿಂದ ಅಧ್ಯಕ್ಷರು ಬಿಡಕ್ಕಲ್ಲ, ಈ ಕಡೆಯಿಂದ ಪಂಚಾಯತಿ ಪರಮಾನು ಜಾಸ್ತಿನೇ ಇರ್ತಾನೆ ಕಲ್ಲ. ಹಿಂಗಾದ್ರೆ ಈ ದೊಡ್ಡ ರೀಸೆ ಏನ್ಲ? ಅದೇ ವಿಷಯಕ್ಕೆ ಬರೋಣ ಅನ್ಕಂಡೆ, ನೀನೇ ಬಂದೇ ಬಿಡ್ಲ. ಹೊಸ ಕತೆ ನಡೀತದ ಕಣ್ಣ. ದೊಡ್ಡ ಮನೆಯವ್ರಿಗೂ ನಮ್ಮ ಹೊಸ ಡೆಲ್ಲಿ ಮೆಂಬರು ಪಟೇಲ್ರಿಗೂ ಜಟಾಪಟಿ ಶುರುವಾಗೈತದೆ ಕಣ್ಣ. ಇಷ್ಟಿನೂ ಲೋಕಲ್ಲು ಅವರಯ್ಯ, ಡೆಲ್ಲೂನು ಅವ್ರದಯ್ಯ. ಹೇಳಿದ್ದೆ ಏದ್ ವಾಕ್ಯ ಆಗಿರ್ತದೆ ಕಣ್ಣ. ಅವ್ರ ಮನೆ ಮಾತೆಯ ಫೈನಲ್ಲು. ಇಲ್ಲ ಇಲ್ಲ, ಹಂಗಂದ್ರೆ ಈ ದೊಡ್ಡ ಮನೆಯಲ್ಲಿ ಮಾತಿ ಬೆಲೆ ಇಲ್ವೇಲ್ಲ, ಅದೆಂಗ್ಲ ಆಯ್ತದೆ? ಈ ಸೀಮೆ ಅಧಿಕಾರಿಗಳವರಲ್ಲ, ಅವ್ರನ್ನೆಲ್ಲ ಈ ದೊಡ್ಡ ಮನೆಯವರೇ ಅಲ್ವೇಲ್ಲ ಆಯ್ಕಟ್ಟಿನ ಜಾಗಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮೇಯಿಸಿ ಕೊಬ್ಸಿರೋದು. ಅವ್ರ ಮಾತನ್ನ ಅದೆಂಗ್ಲ ಮೀರಕ್ಕಾಯ್ತದೆ ಅಧಿಕಾರಿಗಳು? ಇನ್ನುವೇ ಅವ್ರ ತವನೇ ಅಧಿಕಾರ ಹೋಯ್ತಲ್ಲ. ನೋಡ್ಲಾ, ಇವೆಲ್ಲ ನೆನ್ನೆನೋ ಮೊನ್ನೆ ನಡೆದಿರೋ ವಿಷಯ ಅಲ್ಲ ಕಣ್ಣ. ದೊಡ್ಡ ಮನೆ ಇರ್ತಾವ, ಎಷ್ಟು ಜನ ಅವರು ಪಟೇಲ್ರು ತಾನು ಜನಗಳು ಅಷ್ಟೇ ಅವರೇ ಕಣ್ಣ. ಇವಾಗ ಪಟೇಲ್ರು ಡೆಲ್ಲಿ ಕಣ್ಣ, ಡೆಲ್ಲಿ. ಅದ್ರಲ್ಲೂ ಇಲ್ಲಿನ ಗೌರ್ಮೆಂಟು ಪಟೇಲ್ರು ಪಾರ್ಟಿನೇ ಅಲ್ವಲ್ಲ. ಅವ್ರ ಮಾತು ನಡಲೇಬೇಕು ಕಣ್ಣ, ನಡೆದೇ ನಡೀತದೆ. ಹಿಂಗಾಗ್ಬಿಟ್ರೆ ಅಧಿಕಾರಿಗಳ ಗತಿಯೇ ಇಲ್ಲ. ಪಟೇಲ್ರುವೆ ಎಲ್ರ ಮೇಲ್ವೇ ಗುರ್ರ ಅಂತ ಐತಂತೆ ಕಣ್ಲ. ಬಿಡ್ತಾರೇನ್ಲ ಇಂಥ ಚಾನ್ಸ? ಅವ್ರ ತಾತನ ಕಾದಿಂದಲೂ ಸುಮಾರು ಜನ ಕಾಯ್ತಾ ಇದ್ರಂತೆ ಕಣ್ಲ, ಹಿಂಗೊಂದು ದಿನ ಬರ್ತದೆ ಅಂತ. ಪಟೇಲ್ರಿಗಿರಿ ಮೆಸ್ಸೆ ಬಿಡೋಣ ಅಂತವಾ? ನಿಜ ಕಣ್ಣ, ನಿಜ. ಈ ಅಧಿಕಾರಿಗಳಿಗೆ ಈಗ ಶುರುವಾಗೈತೆ ಕಣ್ಣ ಪೀಕ್ಲಾಟ. ಅವ್ರ ಮಾತು ಕೇಳೋದು, ಇವ್ರ ಮಾತು ಕೇಳೋದು ಅಂತವ. ಅಧಿಕಾರಿಗಳು ಈ ದೊಡ್ಡವರಿಗೆಲ್ಲ ಬಕೀಟ್ ಹಿಡಿಯೋದು ಬಿಟ್ಟು ಜನಗಳಿಗೆ ನಿಯತ್ತಾಗಿದ್ರೆ, ಇವತ್ತು ಅದೇ ಜನಗಳೇ ಬಂದ್ಬಿಟ್ಟು ಈ ಅಧಿಕಾರಿಗಳ ಸುತ್ತ ನಿಂತ್ಕೊಂಡು ನಾವಿದೀವಿ ಅನ್ನೋರು ಏನಂತಿಲ್ಲ.